ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನನ್ನೊಂದು ಸ್ಮಾಲ್ ರಿಕ್ವೆಸ್ಟ್ ಏನಪ್ಪ ಅಂದ್ರೆ ಯಾರ್ಯಾರು ಸೆಕೆಂಡ್ PUC ಸ್ಟೂಡೆಂಟ್ಗಳ ಈ ವಿಡಿಯೋ ನೋಡಾತೀರಿ. ಸೊ ಸೈನ್ಸೇ ಇರಲಿ, ಕಾಮರ್ಸೇ ಇರಲಿ, ಆರ್ಟ್ಸೇ ಇರಲಿ, ಇದೊಂದು ವಿಡಿಯೋ ನೀವು ಫುಲ್ಲಾಗಿ ವಾಚ್ ಮಾಡಿರಿ. ಯಾಕಪ್ಪ ಅಂದ್ರೆ ಭಾಳ ಇಂಪಾರ್ಟೆಂಟ್ ಟಾಪಿಕ್ಸ್ ಹೇಳತ್ತನ ನಿಮ್ಗೆ. ಎಕ್ಸಾಮ್ದಾಗ ಏನೇನಾದರೆ ಏನೇನು ಆಕೈತೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಇರ್ತಾವೆ. ಇಂಥ ತಪ್ಪುಗಳು ಯಾವ ಮಾಡಬಾರ್ದು, ಯಾವ ತಪ್ಪು ಮಾಡಬಾರ್ದು ಅಂತ ಹೇಳ್ತಾನು. ಅದಕ್ಕೋಸ್ಕರ ಇದೊಂದು 3-4 ನಿಮಿಷದ ವಿಡಿಯೋ ಫುಲ್ಲಾಗಿ ನೋಡಿರಿ. ಫಸ್ಟ್ ಆಫ್ ಆಲ್ ನೀವು ಎಕ್ಸಾಮಲ್ಲಿ ಏನೂ ಓದಿಲ್ಲ ಅಂದ್ರೆ ನನಗೇನೂ ಬರೋದಿಲ್ಲ. ಎಕ್ಸಾಮ್ದಾಗ ನನಗೆ ಬರ್ತದೆ ಒಂದು 10 ಮಾರ್ಕ್ಸಿಂದ ಬರ್ತದೆ. ಆ ಟೈಮ್ದಾಗ ಏನು ಮಾಡಬೇಕು ಎಲ್ಲ ಸಂಪೂರ್ಣವಾಗಿ ಹೇಳ್ತಾನು. ಅದಕ್ಕೋಸ್ಕರ ಇದೊಂದು ವಿಡಿಯೋ ಫುಲ್ ವಾಚ್ ಮಾಡಿರಿ. ನಿಮಗೆಲ್ಲ ಎಕ್ಸಾಮ್ದಾಗ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ನಿಮ್ಮ ಎಕ್ಸಾಮ್ ಹಾಲ್ ಯಾವ್ದ್ರ ಮ್ಯಾಗ ಡಿಪೆಂಡ್ ಆಗಿರ್ತದಪ್ಪ ಅಂದ್ರೆ ನಿಮ್ಮ ಸೂಪರ್ವೈಸರ್. ನಿಮ್ಮ ಎಕ್ಸಾಮ್ ಸೂಪರ್ವೈಸರ್ ಹೆಂಗೆ ಇರ್ತಾರೆ ಅದ್ರ ಮ್ಯಾಗ ನಿಮ್ಮ ಹಾಲ್ ಡಿಪೆಂಡ್ ಆಗಿರ್ತದೆ. ಅಂದ್ರೆ ಸ್ವಲ್ಪ ಸ್ಟ್ರಿಕ್ ಇದ್ರೆ ನಿಮ್ಮ ಎಕ್ಸಾಮ್ ತುಂಬ ಸ್ಟ್ರಿಕ್ಕಾಗಿ ನಡೀತದೆ. ಸ್ವಲ್ಪ ಅವ್ರ ಕೂಡ ನೀವು ಫ್ರೆಂಡ್ಲಿಯಾಗಿ ಇದ್ರೆ ನಿಮಗೆ ಸ್ವಲ್ಪ ಒಳ್ಳೇದಾಗ್ತದೆ ಎಕ್ಸಾಮ್ದಾಗ. ಅಂದ್ರೆ ನಾ ಹೇಳೋ ಉಪಯೋಗ ಏನಪ್ಪ ಅಂದ್ರೆ ನೀವು ಇಲ್ಲಿ ಯಾರು ಸೂಪರ್ವೈಸರ್ ಬರ್ತಾರಲ್ಲ ಅವ್ರಿಗೆ ಸ್ವಲ್ಪ ರೆಸ್ಪೆಕ್ಟ್ ಮಾಡಿರಿ. ಅವ್ರಿಗೆ ಹೊಳ್ಳಿ ಮಾತಾಡಬೇಡ್ರಿ, ಹೊಳ್ಳಿ ವಾದ ಹಾಕಬೇಡ್ರಿ. ಎಕ್ಸಾಮ್ ಕೇವಲ ಒಂದು 10-12 ದಿವಸ ಇರ್ತಾವೆ. ಅಷ್ಟರೊಳಗೆ ನೀವು ಅವ್ರಿಗೆ ರೆಸ್ಪೆಕ್ಟ್ ಮಾಡಿರಿ. ಅವ್ರು ನಿಮಗೆ ಒಮ್ಮೆ ಬಂದರೆ ಎಕ್ಸಾಮ್ಗೆ ಮತ್ತೆ ಹೊಳ್ಳಿ ಬರೋಂಗಿಲ್ಲ, ಬೇರೆದವ್ರ ಬರ್ತಾರೆ. ಅವ್ರಿಗೆ ಒಂದು 3 ತಾಸು ಇರ್ತಾರಲ್ಲ, ನೀವು ಅಲ್ಲಿ ರೆಸ್ಪೆಕ್ಟಿಂದ ನಡ್ಕೋರಿ. ಅವ್ರಿಗೆ ಯಾವುದೇ ಥರನ ಹೊಳ್ಳಿ ಮಾತಾಡಬೇಡ್ರಿ. ಅವ್ರು ಹೇಳೋ ಮಾತಿಗೆ ಕಿಮ್ಮತ್ತು ಕೊಡ್ರಿ. ಫಸ್ಟ್ ಇದನ್ನು ಮಾಡ್ಬೇಕು ನೀವು. ಎಕ್ಸಾಮ್ ಸೂಪರ್ವೈಸರ್ ಮ್ಯಾಗ ಇರ್ತದೆ ಎಲ್ಲ. ನಿಮ್ಮ ಕಾಪಿ ಮಾಡ್ಬೇಕಂದ್ರೂ ಎಕ್ಸಾಮ್ ಸೂಪರ್ವೈಸರ್ ಮ್ಯಾಗ ಇರ್ತದೆ. ಕಾಪಿ ಮಾಡ್ಬೇಕಂದ್ರೆ ಕಾಪಿ ಹಂಗೆ ನಡೆಯಂಗಿಲ್ಲ. ಫಸ್ಟ್ ಆಫ್ ಆಲ್ ನಿಮ್ಗೆ ಎಕ್ಸಾಮ್ದಾಗ ಏನೂ ಬರಲಿಲ್ಲ, ಕ್ವಶನ್ ಪರ್ ಓದಿರ್ತೀರಿ. ಆ ಸಮಯದಾಗ ಏನು ಮಾಡಬೇಕು, ಕ್ವಶನ್ ಪರ ಫಸ್ಟ್ ಫುಲ್ಲಾಗಿ ಓದ್ರಿ. ಕ್ವಶನ್ ಪರ್ ನಿಮ್ಗೆ 15 ನಿಮಿಷ ಓದಕ್ಕೆ ಕೊಟ್ಟಿರ್ತಾರೆ ಟೈಮ, ಅಲ್ಲೇ ಫುಲ್ಲಾಗಿ ಓದ್ರಿ. ನಿಮಗೆ ಏನೇನು ಬರ್ತದೆ ಫಸ್ಟ್ ನಿಮ್ಗೆ ಅದು 2 ಮಾರ್ಕ್ಸಿಂದ ಬರಲಿ, 5 ಮಾರ್ಕ್ಸಿಂದ ಬರಲಿ, ಎಷ್ಟೋ ಬರಲಿ, ಫಸ್ಟ್ ಆ ಕ್ವಶನ್ ನಂಬರ್ ಹಾಕಿರಿ, ಅದನ್ನು ಬರೀರಿ. ಪೈಲ 2 ಪೇಜ್ದಾಗ ಯಾರೂ ಏನೂ ಬರೆಯಕ್ಕೆ ಹೋಗ್ಬೇಡ್ರಿ. ಪೈಲ 2 ಪೇಜ್ದಾಗ ಗ್ಯಾಪ್ ಬಿಡ್ರಿ. ನೆಕ್ಸ್ಟ್ 3ನೇ ಪೇಜ್ ಏನಿರ್ತದಲ್ಲ ಅಲ್ಲಿ ನಿಮಗೆ ಎಷ್ಟು ಮಾರ್ಕ್ಸಿಂದ ಬರ್ತದೆ ಅಷ್ಟು ಬರೀರಿ. ಏನೂ ಬರಲಿಲ್ಲ ಅಂದ್ರೆ ನಿಮಗೆ ಏನಾರು ಬರ್ತದೆ. ಯಾಕಪ್ಪ ಅಂದ್ರೆ ನೀವು ಕಾಲೇಜ್ಗೆ ಹೋಗಿರಪ್ಪ ಅಂದ್ರೆ ನಿಮ್ಗೆ 1 ಅಥವಾ 2 ಮಾರ್ಕ್ಸಿಂದಾರ ಬರ್ತದೆ. ನಿಮ್ಗೆ ಅಷ್ಟು ನಾಲೆಜ್ ಅಂತೂ ಇದ್ದೇ ಇರ್ತದೆ. ನಿಮಗೆ ಎಷ್ಟು ಮಾರ್ಕ್ಸಿಂದ ಬರ್ತಲ್ಲ ಫಸ್ಟ್ ಅದನ್ನು ಮಾತಾಡಲ್ಲ, ಯಾರು ಕೂಡನೂ ಆ ಕಡೆ ಈ ಕಡೆ ನೋಡಲ್ಲ, ಆರಾಮಾಗಿ ಬರೀರಿ. ನೆಕ್ಸ್ಟ್ ಏನು ಮಾಡಬೇಕು, ನೀವು ಒಂದು 5 ಮಾರ್ಕ್ಸಿಂದಾರ 10 ಮಾರ್ಕ್ಸಿಂದ ಎಷ್ಟೋ ಬರ್ತೈತೆ ಅಷ್ಟು ಬರೀರಿ. ನೆಕ್ಸ್ಟ್ ಏನು ಮಾಡಬೇಕು, MCQ 1 ಮಾರ್ಕ್ಸ್ ಕ್ವಶನ್ ಏನಿರ್ತಾವಲ್ಲ ಫಸ್ಟ್ ಪೇಜ್ದಾಗ ಅವ್ರದ್ದೆಲ್ಲ ನಂಬರ್ ಹಾಕಿ ಇಟ್ಕೋರಿ. ನಿಮಗೆ ಯಾವ ಕನ್ಫರ್ಮ್ ಗೊತ್ತಿರ್ತಾವಲ್ಲ ಅವ್ನು ಬರ್ದ ಬಿಡ್ರಿ. ಯಾವ ನಿಮಗೆ ಗೊತ್ತಿರೋದಿಲ್ಲ, ಡೌಟ್ ಇರ್ತಿದ್ದು ಅಂದ್ರೆ ಅದನ್ನು ನಂಬರ್ ಹಾಕಿ ಬಿಟ್ಬಿಡ್ರಿ. ಏನೂ ಮಾಡೋಕೆ ಹೋಗ್ಬೇಡ್ರಿ. ಅಲ್ಲಿ ಆ ಡೌಟ್ ಇದ್ದಿದ್ದು ಏನೂ ಮಾಡೋಕೆ ಹೋಗ್ಬೇಡ್ರಿ, ಅದನ್ನ ಹಂಗೆ ಬಿಡ್ರಿ. ಯಾಕಪ್ಪ ಅಂದ್ರೆ ನಿಮ್ಮ ಎಕ್ಸಾಮ್ ಹೆಂಗೆ ನಡೀತದೆ ಅಂತ ಹೇಳೋಕ್ಕಾಗಂಗಿಲ್ಲ. ಒಂದಿನ ನಿಮಗೆ MCQ ಬಂದು ಹೇಳ್ಬೋದು ಯಾರಾದರೂ. ನೀವು ಯಾರಾದರೂ ನಿಮ್ಮ ಫ್ರೆಂಡ್ಸ್ ಬಾಜುಕಿರ್ತಾರ, ಫ್ರೆಂಡ್ಸ್ ಪರಿಚಯ ಮಾಡ್ಕೋರಿ. ಬೇರೆ ಕಾಲೇಜಿಂದ ಇದ್ರೂ ಏನಾಗಲ್ಲ, ಅವ್ನು ಸ್ವಲ್ಪ ಅವ್ರ ಕೂಡ ಫ್ರೆಂಡ್ಲಿ ಆಗಿರಿ, ಪರಿಚಯ ಮಾಡ್ಕೋರಿ. ಎಕ್ಸಾಮ್ನಾಗ ನೀವು ಪಾಸ್ ಆಗ್ಬೇಕಂದ್ರೆ ಮಾಡಲೇಬೇಕಾಗದ ಇದನ್ನೆಲ್ಲ. ಏನೂ ಇಲ್ಲ, MCQ ನಿಮ್ಗೆ ಹೇಳ್ಬೋದು. ಎಲ್ಲ ಕಾಲೇಜ್ದಾಗ ಹೇಳ್ತಾರಂತ ನಾನು ಹೇಳಂಗಿಲ್ಲ. ಕೆಲವೊಂದಿಷ್ಟು ಕಾಲೇಜ್ದಾಗ MCQ 1 ಮಾರ್ಕ್ಸ್ ಹಿಂಗೆ ಅದು ಹೇಳೋ ಚಾನ್ಸಸ್ ಇರ್ತದೆ, ಹೇಳ್ತಾರೆ. ನೀವು ಅಷ್ಟ್ರ ಮ್ಯಾಗ ತಿಳ್ಕೊರಿ. ಏನೂ ಇಲ್ಲ, ಆರಾಮಾಗಿ ಬರೀರಿ. ಎಕ್ಸಾಮ್ದಾಗ ಯಾರೂ ಹೆದರಾಕೆ ಹೋಗ್ಬೇಡ್ರಿ. ನಿಮ್ಗೆ ಏನು ಬರ್ತದೆ ಅದನ್ನು ಫಸ್ಟ್ ಬರೀರಿ. ನೆಕ್ಸ್ಟ್ ನಿಮ್ಗೆ ಯಾವ್ಯಾವ ಬರ್ತಾವೆ 1 ಮಾರ್ಕ್ಸ್ ಕ್ವಶನ್ ಯಾವ ಬರೋದಿಲ್ಲ ಅವ್ನು ನಂಬರ್ ಹಾಕಿಬಿಡ್ರಿ. ನಂಬರ್ ಹಾಕಿಬಿಡೋದಂದ್ರೆ ಹಂಗೆ ಬಿಡೋದಲ್ಲ. ಲಾಸ್ಟ್ ನಿಮ್ಗೆ ಏನೂ ಮಾಡಲಿಲ್ಲ ಅಂದ್ರೆ ನಿಮ್ಗೆ ಯಾವ್ದು ಸರಿ ಅನಿಸ್ತದೆ ಅದನ್ನು ಹಾಕ್ಬೇಕು. ಲಾಸ್ಟ್ ಒಂದು 5 ಅಥವಾ 10 ನಿಮಿಷ ಇರ್ತದಲ್ಲ ಅವಾಗ ನೀವು ಸ್ವಲ್ಪ ಸೂಪರ್ವೈಸರ್ ಮ್ಯಾಗೆ ಡಿಪೆಂಡ್ ಇರ್ತದೆ. ನೀವು ಸೂಪರ್ವೈಸರ್ ನಿಮ್ಗೆ ಹೆಂಗೆ ಇರ್ತಾರೆ ಅನ್ನೋದು ಗೊತ್ತಾಗ್ತದೆ. ನೀವು ಸ್ವಲ್ಪ ಹೊಳ್ಳಾಡ್ರೆ ಅವ್ರು ನಿಮ್ಗೆ ವಾರ್ನಿಂಗ್ ಮಾಡತ್ತಿದ್ರೆ ನಿಮಗೆಲ್ಲ ಅರ್ಥ ಆಗ್ತದೆ. ಅಲ್ಲಿ ಎಕ್ಸಾಮ್ ಹಾಲ್ದಾಗ ಅವ್ರ ಕೂಡ ಫ್ರೆಂಡ್ಲಿ ಆಗಿರ್ರಿ. ಸೂಪರ್ವೈಸರ್ ರೆಸ್ಪೆಕ್ಟ್ ಮಾಡಿರಿ. ಆರಾಮಾಗಿ ಎಕ್ಸಾಮ್ ಬರೀರಿ. ನಿಮ್ಗೆ ಎಕ್ಸಾಮ್ದಾಗ ಕಾಪಿ ನಡೀತಿದ್ದಿಲ್ಲ ಅಂತ ಕೇಳ್ತಾರೆ. ಸೊ ಲಾಂಗ್ ಆನ್ಸರ್ ಏನಕ್ಕೆ ನಿಮಗೆ ಯಾರೋ ಬಂದು ಹೇಳಂಗಿಲ್ಲ, ಅದನ್ನು ತಲೆಯಾಗಿನ ತೆಗೆದ ಬಿಡ್ರಿ. ಸೊ ನೀವು ಎಕ್ಸಾಮ್ಗೆ ಹೋಗಾತೀರಿ ಅಂದ್ರೆ ಈಗಿಂದ ಇನ್ನೂ ಒಂದು ದಿವ್ಸ ಟೈಮ್ ಅದ ನಿಮ್ಗೆ. ಆರಾಮಾಗಿ ಒಂದು 5ರಿಂದ 10 ಮಾರ್ಕ್ಸರ ನೀವು ಸ್ವಂತ ಬರೆಯೋಷ್ಟು ನೋಡ್ಕೊಂಡು ಹೋಗ್ರಿ. ಆರಾಮಾಗಿ ನೀವು ಪಾಸ್ ಆಗ್ತೀರಾ, ಡೋಂಟ್ ವರಿ. ಸೊ ಪಾಸಿಂಗ್ ಪ್ಯಾಕೇಜ್ ವೀಡಿಯೋಗಳು ಮಾಡ್ತೀನಿ.